ಬರ್ತಿಲ್ಲ, ಓದೋಕ್ಕೆ ಆಗ್ತಿಲ್ಲ. ಈಸಿ ಇದೆ ಬಟ್ ಓದೋಕ್ಕಾಗ್ತಿಲ್ಲ. ಏನು ಮಾಡೋದು? ಒಂದೇ ಒಂದು ಮಾಡೆಲ್ ಓದಿದ್ದೀನಿ, ಇನ್ನೂ ಎಷ್ಟಿದೆ? ವಾಟ್ ಇಸ್ ದ ಟೈಮ್? 10, 11, 12. 2 o'clock ಎಕ್ಸಾಮ್ ಇರೋದು. ಸೊ ಐ ಹ್ಯಾವ್ 3 more hours ಅಟ್ ಲೀಸ್ಟ್ ಓಕೆ ಟು ಸ್ಟಡಿ. 3 hours ನಾನು ಇನ್ನೂ 4 modules ಓದ್ಕೋಬೇಕು. ಇವಾಗ 1 module ಓದಿದ್ದೀನಿ. ಲಾಸ್ಟ್ ಎಕ್ಸಾಮ್ ಅಂತ ಖುಷಿ ಏನೂ ಇಲ್ಲ, ಏನೂ ಅನ್ನಿಸ್ತಾನೆ ಇಲ್ಲ. ಈ ಇಂಜಿನಿಯರಿಂಗ್ ಅಷ್ಟು ನಮ್ಗೆ ಸಾಕು ಮಾಡಿಕ್ಕ್ಯದ ದಟ್ ವಿ ಆರ್ ನಾಟ್ ಫೀಲಿಂಗ್ ಎನಿಥಿಂಗ್. ಏನೂ ಅನ್ನಿಸ್ತಾ ಇಲ್ಲ ಅಷ್ಟು. ಬಟ್ ಸ್ವಲ್ಪ ಫೈನ್ ರಿಲೀಫ್ ಅನ್ನಿಸ್ತಿದೆ. ಯಾವುದು ಅಸೈನ್ಮೆಂಟ್ಸ್ ಇರಲ್ಲ, ಸೆಮಿನಾರ್ಸ್ ಇರಲ್ಲ, ಪ್ರಾಜೆಕ್ಟ್ಸ್ ಅಷ್ಟೇ ಇರುತ್ತೆ. ಒಂದು ಸ್ವಲ್ಪ ಬೆಟರ್. ವಿ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಸಮ್ ಅದರ್ ಥಿಂಗ್ಸ್ ಲೈಕ್ ಆನ್ಸರ್ಸ್ ಆ್ಯಂಡ್ ಆಲ್. ಏನೋ ಆಗಿದೆ, ನಂಗೆ ಅದು ಯಾವ ಇಷ್ಟ ಆಗಿಲ್ಲ. ನೋಡೋಣ ಇಷ್ಟ ಆಗುತ್ತೆ. ಇಲ್ಲಿ ಹಾಕಿ ಸೆಂಟ್ರಲ್ ರೌಂಡ್ ಥರ ಇದು ಹಾಕಿ ಅಂತ ಹೇಳಿದ್ರು. ಒಂದು ಸ್ಟಿಕ್ಕರ್ ಥರ ಹಾಕಿದ್ದಾರೆ. ಹೇಳು, ಚೆನ್ನಾಗೈತೆ ಏನಿಲ್ಲ? ಚೆನ್ನಾಗಿದೆ. ಕೇಳು ಹೆಂಗೈತೆ ಕೇಳು. 100% ಇಷ್ಟ ಇಲ್ಲ, 99% ರೈಟ್? ಇಲ್ಲ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೊಂತಾರೆ ಅಂತ ಹಂಗೆ ಹೇಳ್ಬೇಡ, ಒಪ್ಪಿನ ನೀಟಾಗಿ ಹೇಳು. ಎಲ್ಲಿದೆ ಚಾನೆಲ್ ಇದೆಯಾ? ಕೈ ಕೊಟ್ಟು ಸ್ಟಾರ್ಟ್ ಮಾಡಿ ಸರ್ ಹಿಂದೆ ಬರ ಕಾಂಡಿವನು. Okay guys, it's finally done. ನನ್ನ ಕೊನೆ ಎಕ್ಸಾಮ್, ಲಾಸ್ಟ್ ಮಿನಿಟಲ್ಲಿ ಓದಿ ಮುಗಿಸ್ಬಿಟ್ಟೆ. ನಾನು ಆ್ಯಕ್ಚುಲಿ ಅಂದ್ಕೊಂಡೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ, ಆದರೆ ಅಷ್ಟೇನು ಖುಷಿ ಆಗಿಲ್ಲ. ನಾರ್ಮಲ್ ಅನ್ನಿಸ್ತು. ಒಂದು ಸ್ವಲ್ಪ ಏನೋ ಟೆನ್ಷನ್ ಇರಲಿಲ್ಲ ಅಷ್ಟೇ. ನೆಕ್ಸ್ಟ್ ಎಕ್ಸಾಮ್ಸ್ಗೆ ಓದ್ಕೋಬೇಕು ಅನ್ನೋ ಟೆನ್ಷನ್ ಇರಲಿಲ್ಲ. ಅದು ಬಿಟ್ಟರೆ ಅಷ್ಟೊಂದು ಎಕ್ಸೈಟ್ಮೆಂಟ್, ಅಷ್ಟೊಂದು ರಿಲೀಫ್ ಅನಿಸುತ್ತೆ ಅಂತ ಏನೂ ಆ ಥರ ಅನಿಸ್ಲಿಲ್ಲ. ಮೇ ಬಿ ಬಿಕಾಸ್ ನನ್ನ ಮೈಂಡಲ್ಲಿ ಆಲ್ರೆಡಿ ಇನ್ನೂ ಇದೆ. ನನ್ನ ಮನಸ್ಸಿಗೆ ಗೊತ್ತು ಅನಿಸುತ್ತೆ ದಿಸ್ ಇಸ್ ನಾಟ್ ದ ಎಂಡ್. ಅಂದರೆ ಇನ್ನೂ ತುಂಬ ಇದೆ. ಪ್ಲೇಸ್ಮೆಂಟ್ ಆಗಬೇಕು, ಪ್ರಿಪೇರ್ ಆಗಬೇಕು, ಲೈಫಲ್ಲಿ ಏನು ಮಾಡಬೇಕಂತ ಫಿಗರ್ ಔಟ್ ಮಾಡ್ಕೋಬೇಕು. ಸೊ ಈ ಲಾಸ್ಟ್ ಎಕ್ಸಾಮ್ ಮುಗ್ದಿರೋದು ಒಂದೇ ಒಂದು ಖುಷಿ ಏನಂದರೆ ಹೊಸ ಪ್ರಯತ್ನಗಳು, ಹೊಸ
ಹೊಸದೇನಾದರೂ ಫಿಗರ್ ಔಟ್ ಮಾಡೋಕ್ಕೆ ಒಂದಿಷ್ಟು ಸಮಯ ಕೊಟ್ಟ ಈ ಇಂಜಿನಿಯರಿಂಗ್ ಲಾಸ್ಟ್ ಎಕ್ಸಾಮ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳೋದಷ್ಟೇ ನೋಡಿ ಖುಷಿ. ಈ ಲಾಸ್ಟ್ ಎಕ್ಸಾಮ್ ದಿನ ಅನಿಸ್ತಿದೆ ಇಂಜಿನಿಯರಿಂಗ್ ಇದು ಬೇಕಾಗಿತ್ತಾ ಅಂತ. ಸ್ಟಾರ್ಟಿಂಗ್ ಆದ್ರೂ ಅನಿಸಿದ್ರೆ ತೊಗೊತಾ ಇರಲಿಲ್ಲೇನೋ, ಬಟ್ ಎನಿವೇಸ್ ಯಾಕೆ ಹಿಂಗೆ ಅನ್ಸುತ್ತೆ ನನಗಂದರೆ ಆಲ್ರೆಡಿ ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ಡ್ಯಾನ್ಸಲ್ಲಿ ಇಂಟ್ರೆಸ್ಟು, ಬುಕ್ಸ್ ಓದೋದು, ಬುಕ್ಸ್ ಬರೆಯೋದು, ಕುಕ್ಕಿಂಗ್, ಫಾರ್ಮಿಂಗ್. ನನಗೆ ಆ್ಯಕ್ಚುಲಿ ಅಗ್ರಿಕಲ್ಚರ್ ಮಾಡಬೇಕಂತ ಇತ್ತು. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಅದ್ರ ಮೇಲೆ ಇಂಜಿನಿಯರಿಂಗ್ ಒಂದು ತೊಗೊಂಡು ನನ್ನ ಆಪ್ಷನ್ಸ್ನ ಇನ್ನೂ ಜಾಸ್ತಿ ಮಾಡಿಕೊಂಡು ಲೈಫಲ್ಲಿ ಏನು ಮಾಡೋದು, ಅದು ಮಾಡೋದ, ಇದು ಮಾಡೋದ, ಏನು ಮಾಡೋದು ಅಂತ ಫಿಗರ್ ಔಟ್ ಮಾಡ್ಕೊಳ್ಳೋದಕ್ಕೆ ಆಗದೆ ಕನ್ಫ್ಯೂಷನ್ ನಾವೇ ಕ್ರಿಯೇಟ್ ಮಾಡ್ಕೊತೀವಿ ನೋಡಿ. ಇದು ಒಂದು ದೊಡ್ಡ ಕಷ್ಟಕರವಾದ ಸಂಗತಿ. ಓಕೆ, ಏನು ಮಾಡೋಕ್ಕಾಗಲ್ಲ, ದಟ್ಸ್ ಆಲ್. ದಿಸ್ ಈಸ್ ಮೀ, ದಿಸ್ ಈಸ್ ಮೈ ಲೈಫ್. ಈ ಥರ ಆಗೋದೇ ಇಟ್ಸ್ ಪಾರ್ಟ್ ಆಫ್ ಲೈಫ್ಸ್ ಡ್ರಾಮಾ. ನಾವೇನು ಮಾಡೋಕ್ಕಲ್ಲ, ನಮ್ಮ ಪ್ರಯತ್ನಗಳು ನಾವು ಮಾಡಿಕೊಂಡು ಹೋಗಬೇಕಷ್ಟೆ. ಜೀವನ ತಂತಾನೇ ರೂಪುಗೊಳ್ಳುತ್ತೆ.